ಸರದೆ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತೀನಿ. ಏನ್ ಗೊತ್ತಾ, ಈ ಒಂದು ಶಾಲೆಯ ಉಪಯೋಗವನ್ನ ಹೆಚ್ಚಿನ ಜನ ಬಳಸ್ಕೊಂತಿದ್ದಾರೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇದನ್ನ ಖಂಡಿತ ಬಳಸ್ಕೊಳ್ಳಿ. ಹೌದು, ಇವತ್ ನಾನ್ ಹೇಳ್ತಿರುವಂತ ಒಂದು ಶಾಲೆ ಯಾವ್ದು ಗೊತ್ತಾ? ಮುಕ್ತ ಶಾಲೆ. ಇದೇನಿದ್ ಮೇಡಮ್ ಹೊಸದು ಮುಕ್ತ ಶಾಲೆ? ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದೀನಿ ಸ್ವಲ್ಪ ಟೈಮ್ ಹಿಂದೆನೆ. ಸೊ ಅದು ಕೆಲವರಿಗೆ ಗೊತ್ತಿಲ್ಲದವರಿಗೆ ತುಂಬಾ ಉಪಯೋಗ ಆಯ್ತು. ಮೇಡಮ್ ನಾವ್ ಇದ್ರಲ್ಲೂ ಕೂಡ ಎಜುಕೇಶನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಯಾರಿಗಾದ್ರೂ ಉಪಯೋಗ ಆಗತ್ತಂದ್ರೆ ಬಳಸ್ಕೊಳ್ಳಿ. ವಿಷಯಕ್ಕೆ ಬರ್ತೀನಿ. NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಹೇಳಿ. ಯಾರಿಗೆಲ್ಲ ಸ್ಕೂಲ್ಗೆ ಹೋಗಕ್ ಇಷ್ಟ ದಿವಸ ಆಗ್ಲಿಲ್ಲ, ಅಥವಾ ನಮ್ಮ ಮಕ್ಳು ಸ್ಪೋರ್ಟ್ಸ್ ಅಲ್ಲಿ ಇದಾರೆ ಮೇಡಮ್, ಹೆಂಗೆ ಎಜುಕೇಶನ್ ಅನ್ನ ಇದ್ರಲ್ಲಿ ಮುಗಿಸೋದು, ನಾರ್ಮಲ್ ಆಗಿ ಹೋಗಕ್ ಆಗ್ತಿಲ್ಲ, ಔಪಚಾರಿಕ ಶಿಕ್ಷಣ ಕೊಡ್ಸಕ್ ಆಗಲ್ಲ ಅನ್ನೋರಿಗೆ ಹೆಲ್ಪ್ ಆಗತ್ತೆ. ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿದ್ದೀವಿ, ಆದ್ರೂ ನಮ್ ಮಕ್ಳಿಗೆ ಎಜುಕೇಶನ್ ಕೊಡ್ಸ್ಲೇಬೇಕು, ನನ್ ಮಗ ಓದೋದಕ್ಕೆ ರೆಡಿ ಇದ್ದಾನೆ, ನನ್ ಮಗಳು ಓದೋದಕ್ಕೆ ರೆಡಿ ಇದ್ದಾರೆ, ಆದ್ರೆ ಹೆಂಗ್ ಮೇಡಮ್ ಅನ್ನೋರಿಗೆ ಹೆಲ್ಪ್ ಆಗತ್ತೆ. ಹಾಗೆಯೇ ನನಗೆ ಈ ನಾರ್ಮಲ್ ಸ್ಕೂಲ್ಗೆ ಹೋಗಕ್ ಇಷ್ಟ ಆಗ್ತಿಲ್ಲ, ನಾನು ಏನೋ ಬೇರೆ ಮಾಡ್ತೀನಿ, ನಾನು ಬೇರೆ ಕಲಿತೀನಿ, ನನ್ಗೆ ಜಸ್ಟ್ ಒಂದ್ ಸರ್ಟಿಫಿಕೇಟ್ ಸಾಕಪ್ಪ, ನನ್ ಭವಿಷ್ಯಕ್ಕೆ ಈ ಸ್ಕೂಲಲ್ಲಿ ಹೋಗಿ ಏನು ಇಷ್ಟೊಂದು ದುಡ್ಡು ಯಾಕೆ ವೇಸ್ಟ್ ಮಾಡೋಣ, ನನ್ಗೆ ಸರ್ಟಿಫಿಕೇಟ್ ಬಂದ್ರೆ ತೋರ್ಸ್ಕೊಳಕ್ ಒಂದ್ ಸರ್ಟಿಫಿಕೇಟ್ ಬೇಕು. ಸೊ ಈ ಸ್ಕೂಲ್ಗೆಲ್ಲ ಹೋಗಿ ನಾನು ಅಮೌಂಟ್ ಖರ್ಚು ಮಾಡೋದಿಲ್ಲ, ನಾನು ಬೇರೆ ಟೈಮು ವೇಸ್ಟ್ ಮಾಡೋದಿಲ್ಲ, ನಾನು ಮನೇಲೆ ಇದ್ಕೊಂಡು ಬೇರೆ ಕೋರ್ಸ್ಗಳನ್ನ ಕೆಲ್ಸಗಳನ್ನ ಮಾಡ್ಕೊಂತ ಎಜುಕೇಶನ್ ಪಡ್ಕೊಂತೀನಿ ಅನ್ನೋರ್ಗೆ ಈ ಸ್ಕೂಲು ನಿಜವಾಗ್ಲೂ ವರದಾನ. ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸ್ಕೂಲ್. ಆಕ್ಚುಲಿ ಏನ್ ಗೊತ್ತಾ, ಫೀಸ್ ತುಂಬಾ ಕಡಿಮೆ. ಓಕೆ, ಫೀಸ್ ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಆಮೇಲೆ 1 ಸಾರಿ ನಾವು ಇದ್ರೊಳಗೆ ದಾಖಲಾತಿ ಪಡೆದ್ರೆ, ಅಡ್ಮಿಷನ್ ತಗೊಂಡ್ರೆ 5 years ವ್ಯಾಲಿಡಿಟಿ ಇರುತ್ತೆ. ಹಾಗೆ ಎಕ್ಸಾಮ್ ಅನ್ನ 9 ಸಾರಿ ತಗೋಬಹುದು. ಒಂದ್ಸರಿ ಫೇಲ್ ಆದ್ರ, ಸೆಕೆಂಡ್ ಸರಿ ಫೇಲ್ ಆದ್ರ ತೊಂದ್ರೆ ಇಲ್ಲ, 9 ಸರಿ ಅಲ್ವಾ? ಹೌದು, 9 times ತಗೋಬಹುದಂತೆ. ಬಟ್ ನಾನ್ ಹೇಳೋ ಇನ್ಫಾರ್ಮೇಶನ್ ಎಷ್ಟು ಸರಿ ಎಷ್ಟು ತಪ್ಪು ಅಂತ ದಯವಿಟ್ಟು ನೀವು ಒಂದ್ಸರಿ ವೆಬ್ಸೈಟ್ ಹೋಗಿ ಚೆಕ್ ಮಾಡಿ. ನನಗೆ ಸಿಕ್ಕಿರುವ ಮಾಹಿತಿ, ಓಕೆನಾ, ನಾನ್ 100% ನಾನೇ ಕರೆಕ್ಟ್ ಆಗಿ ಹೇಳ್ತೀನಿ ಅಂತಿಲ್ಲ. ನಾನ್ ಸಿಕ್ಕಿರೋ ಇನ್ಫಾರ್ಮೇಶನ್ ಸ್ವಲ್ಪ ರಾಂಗು ಕೂಡ ಆಗೋ ಚಾನ್ಸಸ್ ಗಳು ಇರುತ್ತೆ. ಬಟ್ 100% ನಾನು ಟ್ರೈ ಮಾಡಿರ್ತೀನಿ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಬಟ್ ಮನುಷ್ಯರಲ್ವಾ, ಅವಾಗ ತಪ್ಪುಗಳು ಆಗತ್ತೆ. ಸೊ ಹಾಗಾಗಿ ನಾನು ವೆಬ್ಸೈಟ್ ಕೊಟ್ಬಿಡ್ತೀನಿ. ಫಸ್ಟ್ ಗೆ ಹೇಳ್ಬಿಡ್ತೀನಿ, www.nios.ac.in. ಇಲ್ಲಿ ಹೋದ್ರೆ ನಿಮ್ಗೆ ಅದ್ರ ಚರಿತ್ರೆನೆ ಸಿಕ್ಬಿಡತ್ತೆ, ಹಿಸ್ಟ್ರಿನೇ. ಓಕೆ, ವಿಷಯಕ್ಕೆ ಬರ್ತೀನಿ. ಯಾರ್ಯಾರ್ಗೆ ಅಂತ ಗೊತ್ತಾಯ್ತು. ಸೊ ನಾನೇನಾದ್ರೂ ಚೈಲ್ಡ್ಹುಡ್ ಅಲ್ಲಿ ಇಂಥದ್ದು ಏನಾದ್ರೂ ಗೊತ್ತಾಗಿದ್ರೆ ನಾರ್ಮಲ್ ಎಜುಕೇಶನ್ ಖಂಡಿತ ತಗೊಂತಿರ್ಲಿಲ್ಲ. ನನ್ನ ಇಷ್ಟದ ಕ್ಷೇತ್ರ ಯಾವ್ದಿದೆ ಅದನ್ನ ಮಾಡ್ತಾ ಇದನ್ನ ತಗೊಂತ ಇದ್ದೆ. ಯಾಕೆ ಅಂತ ಕೇಳ್ತೀರಾ? ನಮ್ ಮಕ್ಳು 12 ವರ್ಷ ಓದ್ತಾರೆ, ಏನ್ ಪಾಸ್ ಆಗಕ್ ಒದ್ದಾಡ್ತಾರೆ, ಟ್ಯೂಷನ್ ಸೆಂಟರ್ ಕಳೀತಾರೆ. ಅಷ್ಟೊಂದ್ ದುಡ್ಡು ಹಾಕ್ಬಿಟ್ಟು ಅಷ್ಟೊಂದ್ ನಾವು ಖರ್ಚು ಮಾಡಿ ಕೊನೆಗೇನು ಅದೇ 100 marks 600 marks ಅಷ್ಟೇ ಅಲ್ವಾ? ಸೊ ಹಾಗಾಗಿ ಇದು ಒಂದು ಉತ್ತಮ ಆಯ್ಕೆ ಅನ್ಸುತ್ತೆ. ಬಟ್ ಕೆಲವರಿಗೆ ಅನ್ಸ್ಬೋದು, ಇನ್ನು ನಿಮ್ಮನೆ ಮಕ್ಕಳು ಏನಾದ್ರು NIOS ಅಲ್ಲಿ ಓದ್ತಿದಾರ ಅಂತ. ಬೇರೆ ಕ್ಷೇತ್ರದಲ್ಲಿ ಏನಾದ್ರು ಅಚೀವ್ ಮಾಡ್ತೀನಿ ಅಂತ ಮನ್ಸ್ ಮಾಡಿ ನನ್ಗೆ ಇದು ಬೇಡ ಅಂದಿದ್ರೆ ಖಂಡಿತ ನಾನು ಇದಕ್ ಜಾಯಿನ್ ಮಾಡ್ಸೋದ್ರಲ್ಲಿ ನನ್ಗೆ ಏನು ತಪ್ಪು ಅನ್ಸೋದಿಲ್ಲ. ಯಾಕಂದ್ರೆ ಇವಾಗಿನ ಶಿಕ್ಷಣ ಆ ತರ ಇದೆ. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಚೇಂಜಸ್ ಗಳು ಆಗ್ತಾ ಇದೆ. ಓಕೆ, ವಿಷಯಕ್ಕೆ ಬರೋಣ. ಏನು ಅಂದ್ರೆ, ಹೇಳಿದ್ನಲ್ವಾ ಯಾರ್ಯಾರೆಲ್ಲ ತಗೋಬಹುದು ಅಂತ. ಏಜ್ ಲಿಮಿಟ್ 10th ನೀನ್ ಎಕ್ಸಾಮ್ ಬರಿಬೇಕು ಅಂತಂದ್ರೆ 14 years ಕಂಪ್ಲೀಟ್ ಆಗಿರ್ಬೇಕು. 12th ತಗೊಂತೀವಿ ಅಂತಂದ್ರೆ 15 years ಆಗಿರ್ಬೇಕು. ಇದಿಷ್ಟು ಏಜಿನ ಆಯ್ತು. ಓಕೆ, ನೆಕ್ಸ್ಟ್ MSc ಓದುವಂತಹ ಮಕ್ಳು ಯಾವ್ದನ್ನ ಓದ್ತಾರೆ ಅಂದ್ರೆ, ನಮ್ಮ ಮಕ್ಳು ರೆಗ್ಯುಲರ್ ಆಗಿ ಏನೆಲ್ಲ ಓದ್ತಿದಾರೋ ಅಷ್ಟೂ ವಿಷಯಗಳು ಇದ್ರಲ್ಲಿ ಕೂಡ ಇರುತ್ತೆ. ಇದ್ರಲ್ಲಿ ಪಾಪ ಕಡಿಮೆ ಅಮೌಂಟ್ ತಗೊಂತಾರೆ ಅಂತ ಅವ್ರು ಯಾವ್ದು ಏನ್ ಮಾಡೋದಿಲ್ಲ, ಕಡಿಮೆ ಸಬ್ಜೆಕ್ಟ್ ಇರ್ತಿರಲ್ಲ. ಅಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆಯೋ ಅಷ್ಟೂ ಸಬ್ಜೆಕ್ಟ್ ಅನ್ನ ಇಲ್ಲಿನ ಮಕ್ಕಳು ಕೂಡ ಓದ್ತಾರೆ. CBSE ಮಕ್ಕಳು 9ನೇ ಕ್ಲಾಸ್ 10ನೇ ಕ್ಲಾಸಿನಲ್ಲಿರುವ ವಿಷಯಗಳನ್ನ ಇಲ್ಲಿ 10th ಅಲ್ಲಿ ಓದ್ತಾರೆ. ಹಾಗೆ PUC ಅಂದ್ರೆ 11ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಓದ್ತಿರುವಂತಹ ಪಠ್ಯಕ್ರಮ ಇಲ್ಲಿ PUC ಅಲ್ಲಿ ಇರುತ್ತೆ. ಕ್ಲಿಯರ್ ಅಲ್ವಾ? ಇದಿಷ್ಟು ಅದರ ವಿಷಯ. ಓಕೆ, ಈಗ ಒಂದು ಡೌಟ್ ಬರುತ್ತೆ. ಏನ್ ಗೊತ್ತಾ, ಸರಿಯಪ್ಪ, ನಾವು ನಾರ್ಮಲ್ ಆಗಿ ಸ್ಕೂಲಿಗೆ ಕಳ್ಸಿದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತಗೊಂಡು ನಾವು ಕಾಲೇಜಿಗೆ ಸೇರ್ಬಹುದು, ನೆಕ್ಸ್ಟ್ ಗೌರ್ಮೆಂಟ್ ಜಾಬಿಗೆ ಆಗತ್ತೆ, ಕಂಪ್ನಿಗಳಲ್ಲಿ ಹೋದ್ರೆ ನಮ್ಗೆ ಏನು ಅದಕ್ಕೊಂದು ಮಾನ್ಯತೆ ಇರುತ್ತೆ, ಇಂಥ ಸ್ಕೂಲಲ್ಲಿ ಓದಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗಲ್ವಾ ಅಂತ ನಿಮ್ಮ ತಲೆಯಲ್ಲಿ ಏನಾದ್ರೂ ಈ ಥಾಟ್ ಓಡ್ತಾ ಇದ್ರೆ ಖಂಡಿತ ಅದು ಮಿತ್, ಸುಳ್ಳು. ಎಷ್ಟು ಈ ಸ್ಕೂಲಲ್ಲಿ ಓದಿ ಮಕ್ಳು ತಗೊಂತಾರಲ್ಲ ಸರ್ಟಿಫಿಕೇಟ್, ಅಷ್ಟೇ ವ್ಯಾಲಿಡ್ ಇದಕ್ಕೂ ಕೂಡ ಇದೆ. ಇದು ಯಾವುದೋ ಒಂದು ಸಂಸ್ಥೆ
ಖಾಸಗಿ ಸಂಸ್ಥೆಯವ್ರು ನಡೆಸ್ತಿರೋದಲ್ಲ, ಕೇಂದ್ರ ಸರ್ಕಾರದ ಶಿಕ್ಷಣದ ಅಡಿಯಲ್ಲೇ ಬರ್ತಿರುವಂತಹ ಒಂದು ಕೋರ್ಸ್ ಇದು, ಮುಕ್ತ ಶಾಲೆ. ಪಾಪ ಎಲ್ರಿಗೂ ಹೋಗೋದಕ್ ಆಗೋದಿಲ್ಲ ಅನ್ನೋದ ಒಂದು ಆರ್ಥಿಕವಾಗಿ ಹಿಂದುಳಿದವರು, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ. ಈಗ ನಾ ಹೇಳಿದ್ನಲ್ಲ ವೈಭವ್ ಸೂರ್ಯವಂಶಿ, ಅವ್ರಿಗೆಲ್ಲ ರೆಗ್ಯುಲರ್ ಆಗಿ ಹೋಗಕ್ ಆಗೋದಿಲ್ಲ. ಬಟ್ ದೇಶಕ್ಕೋಸ್ಕರ ಆಡ್ತಿರುವಾಗ ಅವ್ರು ರೆಗ್ಯುಲರ್ ಆಗಿ ತಮ್ಮ ಆಸಕ್ತಿಯ ಕ್ಷೇತ್ರವನ್ನ ಬಿಟ್ಬಿಡಕ್ ಆಗೋದಿಲ್ಲಲ್ಲ. ಸೊ ಹಾಗಾಗಿ ಇಂಥ ಸ್ಕೂಲ್ಗಳನ್ನ ಅವ್ರು ಉಪಯೋಗಿಸ್ಕೊಂತಾರೆ. ಕೇವಲ ನಾನು ಒಂದು ಹುಡುಗನ ಬಗ್ಗೆ ಹೇಳ್ತಾ ಇರೋದಲ್ಲ. ಸೊ ಇಂಥ 10 ಜನ ಸ್ಪೋರ್ಟ್ಸ್ ಮ್ಯಾನ್ಗಳು, ಮ್ಯೂಸಿಷಿಯನ್ಸ್, ಅವ್ರು ಇವರು ತುಂಬಾ ಜನ ಇದನ್ನ ಬಳಸ್ಕೊಂತ ಇದ್ದಾರೆ. ಓಕೆ, ಹಂಗೆ ಮಕ್ಳಿಗೆ, ಕೆಲವು ಮಕ್ಳು ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗಿ ಫೇಲ್ ಆಗ್ತಾನೆ ಇರ್ತಾರೆ, ಓದಕ್ ಆಗ್ತಿಲ್ಲ ಅನ್ನೋರು ಕೂಡ ಒಂದಿಷ್ಟು ಸ್ವಲ್ಪ ಟೈಮ್ ಬ್ರೇಕ್ ತಗೊಂಡು ನೆಕ್ಸ್ಟ್ ಕಂಟಿನ್ಯೂ ಕೂಡ ಇದರಲ್ಲಿ ಮಾಡಬಹುದು. ಸೊ ಹಾಗಾಗಿ ಯಾರು ಭಯ ಪಡುವ ಅಗತ್ಯ ಇಲ್ಲ. ಯಾವಾಗ ಕೂಡ ಶಿಕ್ಷಣ ನಮ್ಗೆ ಕಟ್ ಆಯ್ತು, ಅಲ್ಲಿ ಸ್ಟಾಪ್ ಆಯ್ತು ಅಂದ್ರೂ ಕೂಡ ಇಲ್ಲಿ ಕಂಟಿನ್ಯೂ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಮಾನ್ಯತೆ ಇದಕ್ಕೆ 100% ಸೇಮ್ ನಾರ್ಮಲ್ ಸ್ಕೂಲ್ ಮಕ್ಳಿಗೆ ಹೋದಷ್ಟೇ ಮಾನ್ಯತೆ ಇದ್ರಲ್ಲಿ ಕೂಡ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ. ಹೌದು ಮೇಡಮ್, ಸರಿ, ನಮ್ ಮಕ್ಳು ಸ್ಕೂಲ್ಗೆ ಹೋಗಿ ಅಲ್ಲಿ ಟೀಚರ್ಸ್ ಪಾಠ ಹೇಳ್ತಾರೆ, ಪಾಠ ಕೇಳ್ಕೊಂಡ್ ಬರ್ತಾರೆ, ಮನೇಲಿ ಹೋಮ್ವರ್ಕ್ ಮಾಡ್ತಾರೆ, ಆಮೇಲೆ ಪ್ರಾಜೆಕ್ಟ್ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ತಾರೆ, ಏನೋ ಒಂದಿಷ್ಟು ಅಲರ್ಟ್ ಆಗಿರ್ತಾರೆ. ಈ ತರ ಹೇಳ್ಕೊಟ್ಟು ಮಕ್ಳು ಮನೇಲಿ ಓದ್ತಾರ? ಅವರಿಗೆ ಮೆಟೀರಿಯಲ್ ಎಲ್ಲಿ ಬರುತ್ತೆ? ಹೆಂಗ್ ಅವ್ರು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅನ್ನ ಅವ್ರು ಹೇಗ್ ಸಾಲ್ವ್ ಮಾಡ್ತಾರೆ ಅನ್ನೋದು ನಿಮ್ಗೆ ಅನ್ಸಿದ್ರೆ ಅದಕ್ಕೂ ಕೂಡ ಪರಿಹಾರವನ್ನ ಅವರೇ ಕೊಟ್ಟಿದ್ದಾರೆ. ಫ್ರೀ ಆಗಿ ಮನೆಗೆ ಬುಕ್ಸ್ ಕಳಿಸ್ತಾರೆ. ಓಕೆ, ಆಮೇಲೆ ಇದೆಲ್ಲವೂ ನಡೆಯೋದು ಆನ್ಲೈನ್ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಅವ್ರು ನೀವು ಕರೆಕ್ಟ್ ಆಗಿ ಏನೇನ್ ಡಾಕ್ಯುಮೆಂಟ್ ಕೇಳ್ತಾರೆ ನಿಮ್ಮ ಮಗುವಿನ ದಾಖಲಾತಿಗೆ, ಅದನ್ನೆಲ್ಲ ಸಬ್ಮಿಟ್ ಮಾಡ್ಬೇಕು. ಅಂದ್ರೆ ನಿಮ್ಮ ಮನೆ ವಿಳಾಸ, ಆಮೇಲೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ಏನೆಲ್ಲ ಪ್ರೂಫ್ ಬೇಕು ಅಂತ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಇದೆಲ್ಲ ಕೊಟ್ಮೇಲೆ ಬುಕ್ಸ್ ಅನ್ನ ಮನೆಗೆ ಕಳಿಸ್ತಾರೆ. ಆಮೇಲೆ ಎಕ್ಸಾಮ್ ಕೂಡ ಏಪ್ರಿಲ್ ಟೈಮ್ ಅಲ್ಲೂ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕೂಡ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿದ್ದು. ಎಕ್ಸಾಮ್ ಕೂಡ ನೀವು 2 ಟೈಮ್ಸ್ ತಗೊಳ್ಳುವಂತದ್ದು ಇರುತ್ತೆ. ಆಮೇಲೆ ಏನ್ ಹೇಳಕ್ ಹೊರಟಿದ್ದೆ? ಕರೆಕ್ಟ್. ಇದನ್ನ ಹೆಂಗ್ ಓದೋದು ಅಂತಲ್ವಾ? ಹೌದು, ಹೆಂಗ್ ಮೆಟೀರಿಯಲ್ ಇದು ನಾವು ಮಕ್ಳಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಒಂದ್ ವೆಬ್ಸೈಟ್ ಇದು ಹೇಳ್ತೀನಿ, ಯೂಟ್ಯೂಬ್ ಹೇಳ್ತೀನಿ. ಸ್ವಯಂ ಪ್ರಭಾ ಅಂತ ಗೌರ್ಮೆಂಟ್ ಕಡೆಯಿಂದಾನೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಕ್ಳಿಗೆ ಇದನ್ನ ಓದ್ಕೊಳ್ಳೋದು ಕಷ್ಟ ಆಗುತ್ತಲ್ವಾ, ಅದೆಲ್ಲ ಪಠ್ಯಕ್ರಮದ ಒಂದಿಷ್ಟು ವಿಡಿಯೋಗಳು ಅಲ್ಲಿ ಸಿಗುತ್ತೆ. ಸ್ವಯಂ ಪ್ರಭಾ ಅಂತ ಯೂಟ್ಯೂಬ್ ಚಾನಲ್ ಹೋಗಿ ನೀವು ಚೆಕ್ ಮಾಡಿದ್ರೆ ಅದು ಕೂಡ ಸಿಗತ್ತೆ. ಓಕೆ, ಅಲ್ಲಿ ನೀವು ನೋಟ್ಸ್ ಅನ್ನ ಮಾಡ್ಕೊಂತ ಬರ್ಕೊಂತ ಪ್ರಿಪೇರ್ ಆಗ್ಬಹುದು. ಆಯ್ತಾ? ಬೆಳಗಿಂದ ಸಂಜೆವರೆಗೆ ನಮ್ಮ ಮಕ್ಳಲ್ಲಿ ಕೂತ್ಕೊಂಡು ಎಷ್ಟು ಓದ್ತಾರೋ ಇಲ್ಲೂ ಕೂಡ ಮಕ್ಳು ಅದನ್ನ ಬಳಸ್ಕೋಬಹುದು. ಇನ್ನೊಂದು, ಇದರ ಜೊತೆಗೆ ವಾರಾಂತ್ಯದ ಕ್ಲಾಸ್ ಕೂಡ ಇರತ್ತಂತೆ. ವಾರಾಂತ್ಯದ ಕ್ಲಾಸು ಅಂತಂದ್ರೆ ವೀಕೆಂಡ್ ಅಂತೀವಲ್ಲ, ವೀಕೆಂಡ್ ಹೊರಗೋಗಿ ಊಟ ಮಾಡ್ಕೊಂಡ್ ಬರ್ತೀವಲ್ಲ, ಆ ವೀಕೆಂಡೇ ಇದು. ಇಲ್ಲಿ ಕ್ಲಾಸ್ ಗಳನ್ನ ತಗೊಂಡ್ರಾಯ್ತು ಅಷ್ಟೇ. ಮಕ್ಳು ವೀಕೆಂಡ್ ಅಲ್ಲಿ ಕೂತ್ಕೊಂಡು ಅವ್ರ ಕ್ಲಾಸಸ್ ಗಳನ್ನ ಕೊಡ್ತಾರೆ, ಮಕ್ಳು ಅದಕ್ಕೆ ಪ್ರಿಪೇರ್ ಆಗ್ಬಹುದು. ಇನ್ನೊಂದು, ಪ್ರಾಯೋಗಿಕ ತರಬೇತಿ ಕೂಡ ಇರುತ್ತೆ. ಆಯ್ತಾ? ಸೆಂಟರ್ ಇದ್ರೆ ಅವರಲ್ಲಿ ಬರಕ್ ಹೇಳಿ ಒಂದಿಷ್ಟು ಹೇಳ್ಕೊಡುವಂತ ವಿಷಯ ಇದ್ರೆ ಅದು ಕೂಡ ಕಲಿಸ್ತಾರೆ. ಸೊ ಇದಿಷ್ಟು ಇದರ ವಿಷಯ ಆಗಿರುತ್ತೆ. ಆಮೇಲೆ ಸ್ವಯಂ ಕಲಿಕೆಗೆ ಮಕ್ಳು ಹೆಲ್ಪ್ ಆಗೋ ತರ ಇದರ ಪಠ್ಯಕ್ರಮ ರೆಡಿ ಆಗಿರುತ್ತೆ. ಭಾಷೆ ಕೂಡ ನೀವು ಅದರಲ್ಲಿ ಸರ್ಚ್ ಮಾಡ್ಬೋದು, ಯಾವ್ಯಾವ ಭಾಷೆಯಲ್ಲಿ ಸಿಗತ್ತೆ ಅಂತ ಹೇಳಿ. ಓಕೆ, ಇದಿಷ್ಟು ಇದರ ಮಾಹಿತಿ ಆಗಿರುತ್ತೆ. ಇದರ ಒಂದು ಬೆನಿಫಿಟ್ ಅನ್ನ ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ತುಂಬಾ ಜನ ಇದನ್ನ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೋಡ್ತಿರುವವರು ಯಾರಾದ್ರೂ ತಮ್ಮ ಹೆಲ್ಪ್ ಆಗತ್ತೆ ಅಂತಂದ್ರೆ ಇದನ್ನ ಬಳಸ್ಕೊಳ್ಳಿ. ವೆಬ್ಸೈಟ್ ಅನ್ನ ಚೆಕ್ ಮಾಡಿ, ಡೀಟೇಲ್ ಆಗಿ ಇದೆ. ಓಕೆನಾ? ಫೀಸ್ ತುಂಬಾ ಕಡಿಮೆ ಇದೆ. ಫೀಸ್ ಏನ್ ಗೊತ್ತಾ? 2,500 ಅಂತ ಹಾಕಿದ್ದಾರೆ. ಅದು ನೀವು ಅಡ್ಮಿಷನ್ ಮಾಡುವಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅದು ಫಿಮೇಲ್ ಇದ್ರೆ ಇನ್ನೂ ಕಡಿಮೆ. ಅದ್ರಲ್ಲೂ ಇದು ಕಾಸ್ಟ್ ಗೆ ಬೇರೆ ಇದೆ, SC ST 2A. ಸೊ ಕೆಟಗರಿ ವೈಸ್ ಮತ್ತೆ ಕಡಿಮೆ ಕೂಡ ಆಗತ್ತೆ. ಸೊ ಇದನ್ನ ಬಳಸ್ಕೋಬಹುದು. ಯಾಕಂದ್ರೆ ಸ್ಕೂಲಿಗೆ ಫೀಸ್ ಕಟ್ಟುವಂತದ್ನ ಕೆಲವರು ತಮ್ಮ ಇಂಟ್ರೆಸ್ಟ್ ಇರುತ್ತಲ್ಲ, ಯಾವ್ದಾದ್ರು ಕೋರ್ಸ್ಗಳು ಬೇರೆ ಏನೋ ಕಲಿಯೋದು ಅಂದ್ರೆ ಅದ್ರ ಮೇಲೆ ಹಾಕ್ತಾರೆ. ಸೊ ಇದನ್ನ ಜಸ್ಟ್ ಒಂದು ಬೇಸಿಕ್ ತರ ತಗೊಂಡು ಅವ್ರು ಮುಂದಕ್ಕೆ ಹೋಗುವಂತವ್ರು ಇದ್ದಾರೆ. ಸೊ ನೋಡೋಣ ಯಾರ್ಯಾರಿಗೆ ಇದು ಉಪಯೋಗಕ್ಕಾಗತ್ತಂದ್ರೆ ಖಂಡಿತ ಈ ವಿಷಯವನ್ನ ಬಳಸ್ಕೊಂಡು ಉಪಯೋಗಿಸ್ಕೊಳ್ಳಿ ಅನ್ನೋದು ನನ್ನ ವಿಡಿಯೋದ ಒಂದು ಏನಾಗಿರುತ್ತೆ, ಮಾಹಿತಿ ಆಗಿರುತ್ತೆ. ಓಕೆ, ಇದ್ರಲ್ಲಿ ನಿಮ್ಗೆ ಇನ್ನೇನಾದ್ರು ಡೌಟ್ ಬರ್ತಿದೆ ಅಂದ್ರೆ ಖಂಡಿತ ಮೆಸೇಜ್ ಹಾಕಿ. ಓಕೆ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಒಂದಿಷ್ಟು ಜನ ಕೇಳಿದ್ದಾರೆ. ಸೊ ಒಲಿಂಪಿಯಾಡ್ ಎಕ್ಸಾಮ್ ಅಂದ್ರೆ ಏನು, ಅದನ್ನ ನಿಜವಾಗ್ಲೂ ಮಕ್ಳು ತಗೊಂಡ್ರೆ ಹೆಲ್ಪ್ ಆಗತ್ತಾ, ಒಲಿಂಪಿಯಾಡ್ ಎಕ್ಸಾಮ್ ಅನ್ನ ಯಾರು ನಡೆಸ್ತಾರೆ, ಇದೆಲ್ಲರ ವಿಷಯವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ
ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.